ಟೈಮ್ ಬಂದು ಕರೆಕ್ಟಾಗಿ ಹೇಳ್ಬೇಕಂದ್ರೆ 4 ಗಂಟೆ ಕರೆಕ್ಟಾಗಿದೆ. 4 ಗಂಟೆ ಆದರೂ ಈ ಅಪ್ಪ ಆನೆಗೆ ನೀರು ಕುಡಿಸ್ಬೇಕಂತ ಕರ್ಕೊಂಡು ಹೋಗಿದ್ದೀವಿ. ನಮ್ಮ ಆನೆಗೆ ನೋಡಿ ಒಳ್ಳೆ ನೀಟಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಇವರು ಸ್ನಾನ ಮಾಡಿಸಿ ಹೋಗಿದ್ದು ಯಾವ ಥರ ಮಣ್ಣಿಗೆ ತಿವಿತಾ ಇದ್ದಾನೆ ಅಂತ ನೋಡ್ಬೋದು ಇದೊಂದು ವಿಡಿಯೋದಲ್ಲಿ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋ, ಯಾವ ವಿಡಿಯೋ ಅಂತ ನೀವು ಕೇಳ್ಬೋದು. ಇವತ್ತು ನಮ್ಮ ಆನೆನ ನಾವು ಕೆರೆಗೆ ಕರ್ಕೊಂಡು ಹೋಗ್ತೀವಿ, ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾನೆ. ಬನ್ನಿ ಹೋಗುವ. ಮೇಲೆ ಕುರ್ನಂತ ನೋಡ್ತಾ ಇದ್ದಾನೆ, ಫುಲ್ ಮಣ್ಣು ಹಾಕ್ಕೊಂಡಿದ್ದಾನೆ. ಬನ್ನಿ ನೋಡುವ. ನೋಡ್ತಾ ಇರ್ಬೋದು ನಮ್ಮ ಆನೆನ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಏನಕ್ಕೆ ಬ್ರೋ ಇಲ್ಲಿ ಕಟ್ಟಾಕಿದ್ದೀರ ಅಂದರೆ, ಇಲ್ಲಿ ಕಟ್ಟಾಕಿರೋದು ಊಟ ಎಲ್ಲ ಅಲ್ಲೇ ಹಾಕ್ಬಿಟ್ಟು ಅಲ್ಲೇ ಕಟ್ಟಾಕಿದ್ದೀವಿ. ಈ ದೊಡ್ಡ ಮರ ಹತ್ರ ಮದ ಬಂದಿದೆಯಲ್ವ, ಇಲ್ಲಿ ಒಂದು 4-5 ಆನೆ ಇರೋದ್ರಿಂದ ಆನೆಗಳ ಮೇಲೆ ಒಂದು ಜಗಳ ಹೋಯ್ತಾನೆ. ಆ ಒಂದು ರೀಸನಿಗೆ ಕಟ್ಟಾಕಿದ್ದೀವಿ. ನಾನು ಬಂದಿದ್ದೀನಿ ಅಂತ ನೋಡಿಬಿಟ್ಟಿದ್ದಾನೆ. ನೋಡಿ ಈ ಕಡೆನೇ ಬರ್ತಾ ಇದ್ದಾನೆ. ಬಂದರೂ ಈ ಕಡೆ ಬರೋಕ್ಕಾಗಲ್ಲ, ಏನಕ್ಕಾದರೆ ಚೈನ್ ಹಾಕಿದ್ದೀವಿ, ಅಲ್ಲೇ ಚೈನ್ ಹಾಕಿ ಕಟ್ಟಿದ್ದೀವಿ. ನೋಡಿ ಮೈ ಮೇಲೆಲ್ಲ ಏನು ಹಾಕ್ಕೊಂಡಿದ್ದಾನೆ, ಫುಲ್ಲು ಕಸ ಅಂತಲೇ ಇಟ್ಕೊಳ್ಳಿ. ಕರ್ಕೊಂಡೋಗಿ ಕೆರೆಗೆ ಬಿಡ್ಬೇಕು ಇವಾಗ. ಈ ಕಡೆನೇ ನೋಡ್ತಿದ್ದಾನೆ, ನನ್ನನ್ನೇ ನೋಡ್ತಿದ್ದಾನೆ. ನಾನು ನಮ್ಮ ಕಾವಡಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಿದ ಮೇಲೆ ಕರ್ಕೊಂಡು ಹೋಯ್ತಾ ಇರೋದೆ. ಇಲ್ಲಿ ಕೊಕ್ಕೆ ಇಲ್ಲೇ ಇದೆ, ತಗೊಂಡೋಗ್ಬೇಕು ಇವಾಗ. ಅರೆ ಕಡ ಲೈ ಫುಲ್ ನೀಟಾಗಿ ಉಜ್ಜಿ ಸ್ನಾನ ಮಾಡಿಸಿದ್ದು. ಇವಾಗ ಕೆರೆಗೆ ಬಿಟ್ರೆ ಒಳ್ಳೆ ಆಟ ಆಡ್ತಾನೆ. ಸರಕ್ 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 ಚ ಚ ಚ ಚ ಚ ಚ ಚ ಚ ಚ ಐ ಸರ್. ಅರೆ ಕಡ ಚೈನೆಲ್ಲ ಬಿಚ್ಚಿಬಿಟ್ಟು ಆಮೇಲೆ ಮಾಡ್ತೀನಿ. ಆನೆನ ಬೈಟ್ ಬೀಳಿಸ್ಬಿಟ್ಟು ತಡ್ತಾ ಇದ್ದೀವಿ ಇವಾಗ ಧೂಳು. ಅರೆ ದೊಡ್ಡ ಸುಕ್ಕರ. ಮೇಲೆ ಕೂತ್ಕೊಂಡು ಹೋಗ್ಬಿಡೋದೆ. ಆನೆಗೆ ನೀರು ಕುಡಿಸ್ಬೇಕಂತ ಕರ್ಕೊಂಡು ಹೋಗಿದ್ದೀವಿ. ನೀರು ಕುಡಿತಾ ಕಾಣಿಕೊಲ್ನೆ ಸಪ್ ಹೊಡಿತಾ ಕಾಣಿ ಬಿಡು.
ಕೆರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಆನೆನ ನೋಡ್ತಾ ಇರ್ಬೋದು. ಮಸ್ತ್ ಅಂತಲೇ ಅಂದ್ಕೊಳ್ಳಿ. ನಾವು ನೋಡಿ ಇಲ್ಲೇ ಕೂತ್ಕೊಂಡು ಹೋಗ್ತಿದ್ದೀವಿ ಆನೆ ಮೇಲೆ. ಚೆನ್ನಾಗಿದೆ. ಫುಲ್ ಮರದಲ್ಲಿದ್ದಾನೆ. ಕೆನ್ನೆಲ್ಲ ಫುಲ್ ಸಿಕ್ಕಾಪಟ್ಟೆ ಊದ್ಕೊಬಿಟ್ಟಿದೆ. ಭಯ, ಸ್ವಲ್ಪ ಭಯ ಅಂದರೆ ಬೇರೆ ಆನೆ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಾನೆ ಅಂತ ಮಾತ್ರ ಭಯ, ನಮ್ಮ ಜೊತೆ ಅಲ್ಲ. ಇವನು ಸ್ವಲ್ಪ ಕೋಪ ಜಾಸ್ತಿ, ಕಂಟ್ರೋಲ್ ಮಾಡಲ್ಲ. ಬನ್ನಿ ಹೋಗುವ. ನೋಡ್ತಾ ಇದ್ದೀರಲ್ಲ, ಸ್ನಾನ ಮಾಡಿಸ್ಬೇಕು. ಮುಂದೆ ಹೋಗ್ತಾ ಹೋಗ್ತಾ ಮಾತಾಡುವ. ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೀವಿ ಇವಾಗ. ಸೂಪರ್. ಇದು ಆನೆಗಳಿಗೆ ಅಂತಲೇ ಬೆಳೆಸಿರೋ ಹುಲ್ಲುಗಳು ಆಯಿತಾ, ಮಸ್ತಾಗಿದೆ. ಇಲ್ಲಿ ನೋಡಿ, ಇದು ಸೆಂಟ್ರ್ ಮರ ಅಂತ ಕರಿತೀವಿ. ತುಂಬ ಸ್ಟ್ರಾಂಗ್ ಆಗಿರೋ ಮರ ಇದು. ಕೆರೆ ಆ ಪಾಯಿಂಟಲ್ಲಿದೆ, ಆ ಪಾಯಿಂಟಲ್ಲಿ ಕೆರೆ ಇದೆ, ಹೋಗಬೇಕು. ಪ್ಯಾಂಟ್ ಹಾಕೊಂಡು ಕೂರಲ್ಲ ಇದ್ರ ಮೇಲೆ. ಪ್ಯಾಂಟ್ ಹಾಕೊಂಡು ಕೂತ್ರೆ ಅಷ್ಟೇ. ಆಮೇಲೆ ಇದ್ರ ಮೇಲೆ ಫ್ರೀಯಾಗಿ ಕೂರೋಕ್ಕಾಗಲ್ಲ, ಏನಕ್ಕಂದರೆ ಪ್ಯಾಂಟ್ ಹಾಕ್ಕೊಂಡ್ರೆ ಫುಲ್ ಟೈಟ್ ಆಗೋಯ್ತದೆ. ಶಾರ್ಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೂರೋಕ್ಕೆ. ಆನೆ ಮೇಲೆ ನಮಗೆ ಚೆನ್ನಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ ಅಲ್ವ ಶಾರ್ಟ್ಸು. ಪ್ಯಾಂಟೆಲ್ಲ ಹಾಕ್ಕೊಂಡ್ರೆ ಟೈಟು ಫುಲ್ಲು. ಓಪನ್ ಆಗಿ ಹೇಳ್ಬೇಕಂದ್ರೆ ಪ್ಯಾಂಟೆಲ್ಲ ಹರಿದೋಗ್ಬಿಡುತ್ತೆ ಈ ಆನೆ ಮೇಲೆ ಕೂತ್ಕೊಂಡು. ಆ ಕಡೆ ಈ ಕಡೆ ಹತ್ತುವಾಗೆಲ್ಲ ತುಂಬ ಹಿಂಸೆ ಅಲ್ವಾ. ನಾನು ತುಂಬ ಶಾರ್ಟ್ಸ್ ಹಾಕ್ಕೊಳ್ತೀನಿ ಆನೆ ಮೇಲೆ ಕೂರುವಾಗ. ನೋಡಿ ಹೋಗ್ತಾ ಇದ್ದೀವಿ. ಸೂಪರ್ ಪ್ಲೇಸ್. ಇಲ್ಲೆಲ್ಲ ಬೆಳೆಸಿದ್ರು ಹುಲ್ಲುಗಳು, ಅದೆಲ್ಲ ಫುಲ್ಲು ಮತ್ತೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಮತ್ತೆ ಹೊಸದಾಗಿ ಏನೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಮಗಿಂತ ಮುಂಚೆನೇ ಆಲ್ರೆಡಿ ಕೆರೆಗೆ ಒಂದು ಆನೆ ಎಂಟ್ರಿ ಆಗಿದೆ. ಅದು ಯಾವ ಆನೆ ಅಂತ ನೋಡುವ ಆಯಿತಾ. ಫುಲ್ ಮಣ್ಣು ಹಾಕ್ಬಿಟ್ಟಿದ್ದಾನೆ ಇವನು. ನಾನು ಸ್ನಾನ ಮಾಡ್ಕೊಂಡು ಜಸ್ಟ್ ಬಂದೆ. ಮೇಲೆ ಕೂರಬಾರ್ದು ಅಂದ್ಕೊಂಡೆ, ಏನು ಮಾಡೋದು, ಕೂತ್ಕೊಂಡು ಹೋಗಬೇಕು. ಅದಕ್ಕೆ ಕೂತ್ಕೊಂಡೇ ಹೋಯ್ತಾ ಇರೋದು. ಕೂರ್ಬೇಕಂದ್ರೆ ಬ್ಯಾಲೆನ್ಸ್ ಇರಬೇಕು. ಹೊಸದಾಗಿ ಕೂತ್ರೆ ಯಾರಾದ್ರು ಕೆಳಗಿಂದ ಡಬಾರ್ ಅಂತ ಬಿದ್ದೋಗ್ಬಿಡ್ತಾರೆ. ಆಮೇಲೆ ಇದು ವೈಯರ್ ಬಂದು ಕರೆಂಟ್ ವೈಯರು, ಅಷ್ಟೇನು ಮೇನ್ ವೈಯರ್ ಅಲ್ಲ, ಏನು ಮೋಟ್ರದ್ದು. ಈ ಕಡೆ ಒಂದು ರೋಡ್ ಹೋಗುತ್ತೆ, ಇದು ಒಂದು ಜಾಗಕ್ಕೆ ರೋಡ್ ಹೋಗೋದು. ಸ್ಟ್ರೈಟಾಗಿ ಒಂದಿದೆ, ಬನ್ನಿ ತೋರಿಸ್ಕೊಟ್ಟೆ. ತುಂಬ ಈ ರೋಡ್ ಒಂದು ಹೋಗ್ತದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಪರಾಗಿದೆಯಲ್ಲ. ಟೈಮ್ ಬಂದು ಕರೆಕ್ಟಾಗಿ ಹೇಳ್ಬೇಕಂದ್ರೆ 4 ಗಂಟೆ ಕರೆಕ್ಟಾಗಿದೆ. 4 ಗಂಟೆ ಆದರೂ ಈ ಬಿಸಿಲು ಹೆಂಗೆ ಹೊಡಿತಿದೆ ಅಂದರೆ ಮಧ್ಯಾಹ್ನ ಥರ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ನೋಡ್ತಾ ಇರ್ಬೋದು, ನೀವೇ ನೋಡ್ತಾ ಇರ್ಬೋದು. ಈ ಕಡೆ ಒಂದು ರೋಡ್ ಹೋಗುತ್ತೆ, ನಾವು ಈ ಕಡೆ ಹೋಗ್ಬೇಕಾಗಿರೋದು. ಇದು ಕೆರೆಗೆ ಹೋಗೋ ರೋಡು. ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಲು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಆಯಿತಾ. ನೋಡಿ ಸಕ್ಕತ್ತಾಗಿದೆ ರೋಡು, ಪ್ಲೇಸ್ ಸೂಪರಾಗಿದೆ. ಅಂದರೆ ಬೇಜಾರೇನು ಗೊತ್ತಾ, ದೊಡ್ಡ ದೊಡ್ಡ ಮರಗಳು ಏನಿಲ್ಲ. ಒಂದು ಆನೆ ಕೂಗ್ತಾ ಇದೆ, ಮರಿ ಆನೆ. ನಮ್ಮ ಕಾವಡಿ ಹಿಂದೆನೇ ನಡ್ಕೊಂಬರ್ತಾ ಇದ್ದಾನೆ. ತೋರಿಸು ಬನ್ನಿ. ನೋಡಿ ಈ ಕಡೆಲ್ಲ ಫುಲ್ಲು ಊರಿದೆ ನೋಡಿ. ಫುಲ್ ಆ ಕಡೆ ಸೋಲಾರ್ ಹಾಕಿದ್ದಾರೆ. ಈ ಕೆರೆ ಫುಲ್ ಬತ್ತೋಗ್ಬಿಟ್ಟಿದೆ. ಬತ್ತೋಗಿರೋ ರೀಸನಿಂದ ನೀರೆಲ್ಲ ಫುಲ್ ಇದಾಗಿದೆ. ಸ್ವಲ್ಪ ನೀರು ಇರೋದು ಒಂದು ಸೈಡಲ್ಲಿ. ಇದು ಈ ಕಡೆಲ್ಲ ಫುಲ್ ನೀರಿತ್ತು, ಇಲ್ಲಿ ತನಕ ನೀರು. ಇದು ಫುಲ್ಲು ಈ ಕಡೆಲ್ಲ ಬರುತ್ತೆ ನೀರು ಪಾಸಾಗಿ. ಇದೇ ಕೆರೆ. ಅಲ್ಲೊಂದು ಆನೆ ಇದೆ, ನಿಮ್ಗೆ ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಬ್ಲ್ಯಾಕಾಗಿ ಕಾಣ್ತಾ ಇದೆ ನೋಡಿ, ಸಣ್ಣದಾಗಿ ಒಂದು ಆನೆ.
ಅರೆ ನಮ್ಮ ಸ್ಟ್ಯಾಂಡ್ ಬಂತು, ಇಳಿಯೋ ಸಮಯ. ಎಷ್ಟು ಮಿಸ್ ಕೆಳಗೆ ಬೀಳ್ತಿದೆ. ಹೊತ್ತು ಸೈ ಸಲ ಸಲ ಹೊತ್ತು. ಕೆಸರು ಇವಾಗ ಸಿಕ್ಕಾಪಟ್ಟೆ ಕೆಸರು ಹಾಕೋ ಹಬ್ಬ. ಹಬ್ಬ ಇವಾಗ ಫುಲ್ ಕೆಸರಾಕಿ ಜಾಲಿ ಮಾಡ್ತಾನೆ. ಕೆಸರು ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಅಂತ ಇಟ್ಕೊಳ್ಳಿ. ನೈ ಆ ಕಡೆ ಹೋಗ್ತದೆ ನೀರಿ. ಇಲ್ಲಿ ನೋಡಿ ಕೆಸರು ಹಾಕಿರೋದು. ಇಲ್ಲಿ ಒಂದು ಆನೆ ಇದೆ, ಇದನ್ನ ನೋಡ್ಕೊಂಡು ನಿಂತ್ಕೊಬಿಟ್ಟಿದೆ.
ಕೆಸರಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದೆ, ಮಲಗ್ತಾ ಇದೆ. ಎದ್ಬಿಡ್ತೀವಿ ಇವಾಗ. ಸ್ವಲ್ಪ ಹೊತ್ತು ಈಗನೇ ಬಿದ್ದು ಒದ್ದಾಡ್ತಾ ಇರ್ತದೆ. ಇನ್ನೊಂದು ಆನೆ ತೋರಿಸೋಣ ಇರಿ. ಇದು ಯಾವ ಆನೆ ಅಂತ ಯಾರ ಹತ್ರ ಗೊತ್ತಾದರೆ ಕಮೆಂಟ್ ಮಾಡಿ. ದಂತ ಕಾಣ್ತಲ್ಲ, ಬಾಡಿನೇ ಕಾಣ್ತಿದೆ, ಮುಳುಗೋಗ್ಬಿಟ್ಟಿದೆ. ಪಲ್ಟಿ ಹೊಡಿತಾ ಇದೆ. ಆನೆನೇ ಕಾಣ್ತಾ ಇಲ್ಲ, ಇವಾಗ ಬರ್ತಾ ಇದೆ ನೋಡಿ. ಓಹೋ ನೋಡಿ, ಬಂತು, ಆಚೆ ಬಂತು. ಯಾವ ಆನೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ವಯಸ್ಸು ಸುಮಾರು ಒಂದು 16 ವರ್ಷ ಇದೆ ಇದೊಂದು ಆನೆಗೆ. ಸೂಪರ್, ಹೋಗುತ್ತೆ ನೋಡಿ. ಆನೆ ಕೂಗೋದು ನೀವು ಕೇಳ್ಕೊಂಡಿಲ್ಲ ಅಂದರೆ ಈಗ ಒಂದು ಕೇಳ್ಕೊಬೋದು. ಏನಪ್ಪ ಹಂಗೆ ಮಲಗ್ಬಿಡ್ತಾ. ಇಂಥ ಸೌಂಡು ನೋಡಿ. ನಮ್ಮ ಅಣ್ತಮ್ಮ ನೋಡಿ, ಮಣ್ಣಿಗೆ ತಿವ್ದು ಮಣ್ಣು ತೆಗೆದು ಮೈ ಮೇಲೆ ಹಾಕ್ತಾನೆ. ನೋಡಿದ್ರ ಈ ಥರ ಎಲ್ಲ ಮಾಡ್ತಾ ಇರ್ತದೆ ನಮ್ಮ ಆನೆಗಳು. ಕೆಸರಿಗೆ ಬಿಟ್ರೆ ಯಾವ ಥರ ಹಬ್ಬ ಮಾಡ್ತಾಯಿದೆ ಅಂತ ನೋಡ್ತಾ ಇರ್ಬೋದು. ಕೆಸರು ಎಳೆದು ಮೈಮಿಗೆ ಹಾಕೊಳ್ಳೋದೆ ನೋಡಿ. ಫುಲ್ ಕೆಸರು ಹಾಕೊಂಡು ಹೆಂಗೆ ಗೌಜಿ ಮಾಡ್ತಾ ಇದ್ದಾನೆ ಅಂತ. ಇದು ನಮ್ಮ ವಿನಾಯಕ್ ಹೋಗಿದ್ದು. ನಮ್ಮ ಅಣ್ತಮ್ಮ ಕೂಗ್ತಾ ಇರೋದು ನೋಡ್ತಾ ಇರ್ಬೋದು, ಯಾವ ಥರ ಕೂಗ್ತಾ ಇದ್ದಾನೆ ಅಂತ. ಮಣ್ಣನ್ನು ಚುಚ್ಚೋದು, ತೆಗೆದುಹಾಕೋದು. ಇದರಿಂದ ಏನು ಗೊತ್ತಾ, ಮಣ್ಣು ತೆಗಿಯೋಕ್ಕೆ ಈಸಿ. ಅದಕ್ಕೆ ದಂತದಿಂದ ನೋಡಿ ಎಲ್ಲ ಉಜ್ತಾ ಇರೋದು ಇದೆ. ಅದಕ್ಕೆ ಸೋಪು, ಬ್ರಷ್ ಎಲ್ಲ ಇದೆ. ಕೆಸರೆ ಜಾಲಿ. ನನ್ನ ನೋಡ್ತಾ ಇದ್ದಾನೆ ಇವಾಗ. ಇವನು ಬಂದ್ಬಿಟ್ಟಲ್ಲಪ್ಪ ಇಲ್ಲಿಗೆ ಅಂತ. ನೋಡ್ತಾ ಇರ್ಬೋದು, ಮಣ್ಣಿಗೆ ತಿವಿತಾ ಇದ್ದಾನೆ.
ಕೆಸರು ನಡೆಯೋದು ಮನೆಗೆ ಹಾಕೋದು. ಸ್ವಲ್ಪ ಹೊತ್ತಲ್ಲಿ ಯಾವ ಥರ ಮಿಂಚ್ತಾ ಇದ್ದ, ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಆಗಿದ್ದಾನೆ ಅಂತ. ಫುಲ್ಲು ಆಟ ನೋಡಿ. ಈ ಥರ ಕೆಸರು ಹಾಕೋದ್ರಿಂದ ನಮಗೆ ಈಸಿ, ಏನಕ್ಕಂದರೆ ಕೊಳೆ ಎಲ್ಲ ಫುಲ್ಲು ಇದಾಗೋಗಿರುತ್ತೆ. ಆಲ್ರೆಡಿ ಕೆಸರು ಹಾಕ್ಬಿಟ್ಟು ಅದರ ಮೈಯಲ್ಲಿರೋದು ಒಂದು ಕೊಳೆನ ಅದು ಕಿತ್ಕೊಬಿಟ್ಟಿರುತ್ತೆ ಉಜ್ಜಿ ಕೆಸರೆಲ್ಲ ಹಾಕಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ಸೂಪರಾಗಿ ಬರುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಸ್ನಾನ ಮಾಡಿಸ್ಬೋದು. ಕೆಸರು ಹಾಕಿದಷ್ಟು ನಮಗೆ ಒಳ್ಳೆಯದು ಕ್ಲೀನ್ ಮಾಡೋಕ್ಕೆ. ಕೊಳೆ ಹಾಗೆ ಕಚ್ಕೊಂಡು ಇರುತ್ತೆ ಮೈಯಲ್ಲಿ, ಕೆಸರು ಹಾಕೋದ್ರಿಂದ ಅದೆಲ್ಲ ಫುಲ್ಲು ಇದಾಗೋಗ್ತದೆ, ಫುಲ್ಲು ಡ್ರೈ ಆಗಿರುತ್ತೆ ಅಲ್ಲ ಚರ್ಮದಲ್ಲಿ. ಕೆಸರು ಹಾಕೋದ್ರಿಂದ ಫುಲ್ಲು ಉಂದೋಗಿರುತ್ತೆ. ಒಂಥರ ಈ ಬಟ್ಟೆಗಳಿಗೆ ಸರ್ಪು ಹಾಕಿ ಇಟ್ಟಂಗೆ ಈ ಕೆಸರು ಆನೆಗಳಿಗೆ ಸರ್ಪ್ ಥರ ಯೂಸ್ ಆಗುತ್ತೆ. ಆಮೇಲೆ ನೀಟಾಗಿ ಉಜ್ಕೋಬೋದು, ಒಂಚೂರು ಕೊಳೆ ಇರಲ್ಲ. ನೀರು ಹಾಕಿ ಸ್ವಲ್ಪ ಉಜ್ಕೊಬಿಟ್ರೆ ಮಸ್ತಾಗಿ ರೆಡಿ ಆಗುತ್ತೆ ನೋಡಿ. ಕೆಸರನ್ನ ಯಾವ ಥರ ಒಂಥರ ಫುಲ್ ಕಾಲಲ್ಲೇ ಇದು ಮಾಡಿಬಿಟ್ಟು ಹೆಂಗೆ ಮೈ ಮೇಲೆ ಹಾಕ್ತಾನೆ ಅಂತ ನೋಡಿ. ಇಲ್ಲಿ ನೋಡಿ, ಚೆನ್ನಾಗಿ ಕೆಸರಲ್ಲಿ ಆಟಾಡಿ ಆಮೇಲೆ ಅಲ್ಲಿ ಹೋಗಿ ನೀರಿಗೆ ಬೀಳುತ್ತೆ. ಕಾಲಲ್ಲಿ ಚೆನ್ನಾಗಿ ಎಳಿತಿರೋದು ನೋಡಿ, ಕಾಲಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾನೆ, ಆಮೇಲೆ ಎಳೆದು ಮೈ ಮೇಲೆ ಹಾಕೋದು. ನೋಡಿದ್ರಾ ಯಾವ ಥರ ಮಣ್ಣಿಗೆ ತಿವಿತಾ ಇದ್ದಾನೆ ಅಂತ ನೋಡ್ಬೋದು ಇದೊಂದು ವಿಡಿಯೋದಲ್ಲಿ ನಿಮಗೆ. ಇದನ್ನ ಕ್ಲೀನ್ ಮಾಡೋದೇ ಇರೋದು ನಮಗೆ. ಆವಾಗ ನೀರಲ್ಲಿ ಚೆನ್ನಾಗಿ ಕಂಡಿಲ್ಲ, ಇವಾಗ ಈ ಕಡೆ ಬಂದಿದೆ. ಕರೆಕ್ಟಾಗಿ ನೋಡಿ ಇದು ಯಾವ ಆನೆ ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಬೇಕಾಗುತ್ತೆ ನೀವು, ಆಯಿತಾ? ನೀರಲ್ಲಿ ಆಟಾಡಿ ಮತ್ತೆ ಆಟಾಡಕ್ಕೆ ಹೋಗ್ತಿದೆ, ಮತ್ತೆ ಪಲ್ಟಿ. ಇವಾಗ ಅಷ್ಟೆ, ನೀರು ಕಂಡ್ರೆ ಎದ್ದೇಳಲ್ಲ. ನಮ್ಮವ್ ನೋಡಿ ಎಲ್ಲಿದ್ದಾನೆ, ನೀರಿಂದ ಆಚೆ ಕೆಸರಲ್ಲಿ ಹಾಕೊಂಡು ಒಳ್ಳೆ ಆಚೆ ಊಟ ಹುಲ್ಲು ಸೊಪ್ಪಲ್ಲಿ ತಿಂತಾ ಇದ್ದಾನೆ. ಕಮೆಂಟ್ ಮಾಡಿ ಮರಿಬೇಡಿ. ನಮ್ಮ ಆನೆಗೆ ನೋಡಿ ಒಳ್ಳೆ ನೀಟಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಇವರು ಸ್ನಾನ ಮಾಡಿಸಿ ಹೋಗಿದ ಮೇಲೆ ನೆಕ್ಸ್ಟ್ ನಮ್ಮ ಆನೆ ಅಲ್ಲಿದೆ ನೋಡಿ, ಫುಲ್ ಕೆಸರು ಹಾಕಿ ಫುಲ್ಲು ಹಬ್ಬ ಮಾಡಿ ಹಂಗೆ ಅಲ್ಲೋಗಿದ್ದಾನೆ. ಇದಕ್ಕೆ ನೋಡಿ ಇವಾಗ ಸ್ನಾನ ಮಾಡಿಸ್ತಾ ಇದ್ದಾರೆ. ಡೈಲಿ ಈ ಥರ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡಿಸ್ಬೇಕಾಗುತ್ತೆ. ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡೋಗಿ ಮುದ್ದೆ ಕೊಡಬೇಕು. ಇವಾಗ ವಿಡಿಯೋ ತುಂಬ ಉದ್ದ ಆಗುತ್ತೆ, ಅದ್ರ ಬಗ್ಗೆ ನಾಳೆ ಒಂದು ವಿಡಿಯೋ ಮಾಡುವ, ಆಯಿತಾ? ಕೊನೆ ತನಕ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ
ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಎಲ್ಲ ಕಮೆಂಟ್ ಹಾಕಿ. ಇದು ಯಾವ ಆನೆ ಅಂತ ಕಮೆಂಟ್ ಹಾಕಿ, ಇದ್ರ ಹೆಸರೇನು ಅಂತ, ಆಯಿತಾ. ಮಹಾಭಾರತದಲ್ಲಿ ಇರೋ ಒಂದು ಪವರ್ಫುಲ್ ಆಗಿರೋ ಒಂದು ಕ್ಯಾರೆಕ್ಟರ್ ಬಗ್ಗೆ ಇದೊಂದು ಹೆಸರಿಟ್ಟಿದ್ದಾರೆ ಈ ಆನೆಗೆ. ಪವರ್ಫುಲ್ ಮಹಾಭಾರತದಲ್ಲಿ ಇರೋ ಒಂದು ಹೆಸರು, ಆಯಿತಾ. ಕಮೆಂಟ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ನೋಡ್ತಾ ಇರ್ಬೋದು ನಮ್ಮ ಆನೆನ ಫೈನಲ್ಲಾಗಿ ಉಜ್ಜಿ ನೀಟಾಗಿ ಸ್ನಾನ ಮಾಡಿಸಿ ನಿಲ್ಲಿಸಿದ್ದೀವಿ. ಎಷ್ಟು ಬೆಳಗ್ಗೆ ಕಾಣ್ತಾ ಇದ್ದಾನೆ ನೋಡ್ತಾ ಇರ್ಬೋದು. ಇಷ್ಟೊತ್ತು ಫುಲ್ ಕೆಸರಲ್ಲಿ ಆಟಾಡಿ ಫುಲ್ ಹಬ್ಬ ಮಾಡಿದ್ದಾನೆ. ಟೈಮ್ ಆಗೋಯಿತು, ಕ್ಲೈಮೇಟ್ ಬೇರೆ ಚೇಂಜ್ ಆಗೋಯಿತು. ಆದರೂ ಪರವಾಗಿಲ್ಲ, ಡೈಲಿ ಇದೇ ಕೆಲಸ ಆಗಿರುತ್ತೆ. ಸಂಜೆ ಬೆಳಗ್ಗೆ ನೀಟಾಗಿ ಕೆಸರಲ್ಲಿ ಆಟಾಡೋಕ್ಕೆ ಬಿಟ್ಟು ಅದನ್ನ ನೀಟಾಗಿ ತೊಳೆಯೋ ಕೆಲಸ ಆಗಿರುತ್ತೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗುವ, ಆಯಿತಾ. ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ಕೊಂಡು, ಎಲ್ಲರೂ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಇನ್ನೂ ತುಂಬ ಆನೆಗಳಿದೆ, ಅದರ ಬಗ್ಗೆನೂ ಒಂದೊಂದು ವಿಡಿಯೋ ಮಾಡಿ ಹಾಕುವ, ಆಯಿತಾ. ಮತ್ತೆ ಸಿಗುವ, ಎಲ್ಲ ಹುಷಾರು. ಬಾಯ್ ಬಾಯ್, ಟಾಟಾ, ಆಯಿತಾ. ಕಾಣ 4 ನಿಮಿಷ